ಮುಂದೆ ಜೋಕ್ ಜಂಕ್ಷನ್ಯಾಗ ಸ್ವಾಗತ. ಜೋಕ್ ಜಂಕ್ಷನ್ಯಾಗ ಹೊಸ ಹೊಸ ಜೋಕ್ಗಳನ್ನು ಹೇಳೋದು ಮತ್ತು ಕೇಳೋದು ನಡೆದ ರೀ. ಈ ಹೇಳಿದ ಜೋಕ್ಗಳನ್ನು ಮತ್ತೆ ನೀವು ಮಂದಿಗೆ ಹೇಳಿ ನಗಸ್ಕೋತಾ ಇರ್ರಿ ನಿಮ್ಮ ಅಂಥೇಳಿ. ನಮ್ದೇನೂ ಅಭ್ಯಂತರ ಇಲ್ಲ, ಯಾಕಂದ್ರೆ ಜೋಕಿಗೆ ಕಾಪಿರೈಟೇ ಇಲ್ಲ. ನೋಡ್ರಿ, ಮುಧೋಳದಿಂದ ರಾಜು ಅನ್ನೋರು ಕಳಿಸ್ತಾರೆ ಇದನ್ನ. ಒಬ್ಬ ಹುಡುಗ ತನ್ನ ಹುಡುಗಿ ಇದ್ರಿಗೆ ಬಡಾಯಿ ಕುಚ್ಕೊಳಿಕ್ಕೆ ಹತ್ತಿದ್ದಂತ. ಈ ಶರ್ಟ್ ಅದಲ್ಲ 2000 ರೂಪಾಯಿ, ಜಾಕೆಟ್ 3500 ರೂಪಾಯಿ, ನನ್ನ ಶೂಸ್ 1200 ರೂಪಾಯಿ, ಬೆಲ್ಟ್ ಅದಲ್ಲ 800 ರೂಪಾಯಿ. ಅದು ಹುಡುಗಿ ಹೇಳಿದ್ಲಂತೆ, ಮೊದಲು ಜಿಪ್ ಹಾಕೋ ಒಳಗಿಂದ 75 ರೂಪಾಯಿ ಚಡ್ಡಿ ಕಾಣಿಸ್ಲಿಕ್ಕತ್ತದ. ಒಂದು ಸರ್ತಿ ಒಬ್ಬ ಟೀಚರ್ ಕೇಳಿದರು, ಹುಡುಗರೇ ಹೇಳ್ರು, ದಿನದಿನಕ್ಕೆ ಸಣ್ಣದಾಗುವಂಥ ಅಂದರೆ ಒಂದು ವಸ್ತು ದಿನ ಸಣ್ಣದಾಕೋತಾ ಹೋಗ್ತದ ಯಾವುದು? ಅದಕ್ಕೆ ಅವ್ನು ಹುಡುಗಿ ಎದ್ನಿ ಅಂತ ಹೇಳಿದಂಥ ಟೀಚರ್, ನೋಡ್ರಿ ಹೋಟೆಲ್ನಾಗಿನ ಇಡ್ಲಿ ಮತ್ತು ವಡ ಹಂಗೆ ಹುಡುಗಿಯರ ಡ್ರೆಸ್ಸು ದಿನ ಸಣ್ಣವಾಗ್ತಾವೆ. ವಿನಾಯಕ್ ಮೂಡಲ್ಗಿ ಅನ್ನೋರು ನನ್ನ ಕಳಿಸ್ತಾರೆ 2 ಜೊಂಡಿಗೆ ಅದ ಬಗ್ಗೆ. ಅವೆರಡು ಜೊಂಡಿಗೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ವಂತ, ಒಂದ್ರ ಪಕ್ಕ ಒಂದು ಮಲಗಿಸಿದ್ರಂತೆ. ಅದಕ್ಕೆ ಫಸ್ಟ್ ಜೊಂಡಿಗೆ ಹೇಳ್ತಂತ ICUದಾಗ ಮಗಲ್ದಕ್ಕೆ ಏನು ನಿಮ್ಮದು ಹಿಟ್ಟ? ಇಲ್ಲಪ್ಪ ನಮ್ಮದು ಕಸ್ಬರಿ. ಮೂರ್ಖ ಮತ್ತು ಮುಗ್ಧ ಇರುವಂಥ ಒಬ್ಬ ಮನುಷ್ಯನ ಬಗ್ಗೆ ಈ ಜೋಕದರಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ರಿ. ಅವರೇನೋ ಮೂರ್ಖ ಮತ್ತು ಮುಗ್ಧ ಇರುವಂಥ ಮನುಷ್ಯ ಈ ಫಿಶ್ ಅಂದರೆ ಮೀನಾ ತಿಂದು ಕೂಡಲೇ ನೀರು ಕುಡಿತಿದ್ದಿಲ್ಲ ಅಂತ. ಮಗಳಿದ್ದಂಗೆ ಯಾಕೋ ನೀ ಇಷ್ಟು ತಿಂದು ನೀರು ಕುಡಿಯಂಗಿಲ್ಲ, ಡೈಜೆಷನ್ ಪ್ರಾಬ್ಲಮ್. ಡೈಜೆಷನ್ಗಿಂತ ಹೆಚ್ಚಿನ ಪ್ರಾಬ್ಲಮ್ ಅದ. ಏನಿಲ್ಲ ಮತ್ತು ನಾನು ಮೀನಾ ತಿಂದೇನಿಲ್ಲ, ನೀರು ಕುಡಿದ್ರೆ ಅದು ಒಳಗೆ ಈಶಾಡ್ಲಿಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು? ಜೋಕ್ ಜಂಕ್ಷನ್ನ ನೀವು ದಿನ 8-15ಕ್ಕೆ ಮರಿಲಾರ್ದ ನೋಡ್ಲಿಕ್ಕೆ ಹತ್ತೀರಿ ಅನ್ನೋ ನನ್ನ ನಂಬಿಕೆ. ಯಾಕಂತಂದ್ರೆ ನೀವು ಕಳಿಸೋ SMS ಹೇಳ್ತದೆ. ನನಗೆ ಎಷ್ಟೋ SMS ಬರ್ತಾವ್ರಿ, ಆದ್ರೆ ದಯವಿಟ್ಟು ನೀವು ನನಗೆ SMS ಕಳಿಸೋ ಮುಂದೆ 2 ಸರ್ತಿ ಕಳಿಸ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ನು ಓದ್ಲಿಕ್ಕೆ ಭಾಳ ತ್ರಾಸ ಆಗ್ತದೆ. ನೋಡಿರಿ, ನನ್ನ ನಂಬರ್ ನೆನಪದಲ್ಲ ನಿಮ್ಗೆ, ಇಲ್ಲಾಂದ್ರೆ ಮತ್ತೊಮ್ಮೆ ಹೇಳ್ತೇನೆ, ನೀವು ಬರ್ಕೋರಿ 99 ಇಲ್ಲಿಗೆ ನಿಮಗೆ ಬಂದಿರುವಂಥ ಚಲೋ ಜೋಕ್ಗಳನ್ನು ಕಳಿಸ್ರಿ. ಮತ್ತು ಹೋಗ್ಬೇಡ್ರಿ, ಎಲ್ಲೂ ವಾಪಸ್ ಬರ್ತೇನೆ ನಾ ಬ್ರೇಕ್ ಆದ ಕೂಡಲೇ.